ನೋಡಿ, ಕ್ರೀಡಾಪಟುಗಳ ಪ್ರೋತ್ಸಾಹಧನದಲ್ಲೂ ಕೂಡ ಸರ್ಕಾರ ಏನಾದರೂ ಕಂಜೂಸ್ತನ ತೋರಿಸ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಕೇಳಕ್ಕೆ ಸಿಗ್ತಾ ಇದೆ. ಯಾಕೆಂತಂದ್ರೆ ಇದಕ್ಕೆ ಸಾಕ್ಷಿ ಈಗ ಆಗ್ತಾ ಇರುವಂತಹ ಕೆಲವೊಂದಿಷ್ಟು ಬೆಳವಣಿಗೆಗಳು. ಏನು, ಸರ್ಕಾರದ ಪ್ರೋತ್ಸಾಹಧನವನ್ನು ಈಗ ಖೋ ಕ್ರೀಡಾಪಟು ನಿರಾಕರಿಸಿದ್ದಾರೆ. ಖೋ ವಿಶ್ವಕಪ್ನಲ್ಲಿ ಗೆದ್ದು ಇಡೀ ದೇಶಕ್ಕೆ ಕೀರ್ತಿ ತಂದ್ರಲ್ಲ, ಅದರಲ್ಲಿ ಒಬ್ಬರು ಕನ್ನಡದ ಕುವರಿ ಚೈತ್ರ ಅವರಿದ್ದಾರೆ. ಈಗ ಅವರಿಗೆ ಪ್ರೋತ್ಸಾಹಧನ ಸಿಕ್ಕಿದ್ದು 5 ಲಕ್ಷ ರೂಪಾಯಿ. ಕೇವಲ 5 ಲಕ್ಷ ರೂಪಾಯಿ ಪ್ರೋತ್ಸಾಹಧನ ಕೊಟ್ಟಿದ್ದಕ್ಕೆ ಚೈತ್ರ ಅವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಕುರುಬೂರಿನ ಚೈತ್ರ ಇವರು ಗ್ರಾಮೀಣ ಪ್ರತಿಭೆ. ಸಂದರ್ಭದಲ್ಲಿ ಸುನಿಲ್ ಬೋಸ್ ಅವರು ಭೇಟಿಯನ್ನು ಮಾಡಿ ಚೈತ್ರ ಅವರನ್ನು ಶುಭಾಶಯವನ್ನು ಕೋರಿದರು. ಆಮೇಲೆ ಸಿದ್ದರಾಮಯ್ಯನವರು ಕೂಡ ಭೇಟಿಯಾಗಿದ್ದರು, ಅವರಿಗೆ ಶುಭಾಶಯ ತಿಳಿಸಿದರು. ಆಮೇಲೆ ಪ್ರೋತ್ಸಾಹಧನ ಅಂಥೇಳಿ 5 ಲಕ್ಷ ಕೊಟ್ಟಾಗ ಬೇಸರವನ್ನು ಹೊರಹಾಕಿದ್ರು. ಎಲ್ಲೂ ಹೇಳ್ಕೊಳ್ಳಿಲ್ಲ, ಬಟ್ ಬೇಸರ ಅಂತೂ ಇದ್ದೇ ಇತ್ತು. ಅದ್ರ ಬಗ್ಗೆ ಅದು ಸುನಿಲ್ ಬೋಸ್ ಅವರ ಮುಖಾಂತರ ಹೊರಗೆ ಬಂತು. ಈಗ ಸುನಿಲ್ ಬೋಸ್ ಅವರು ಏನು ಹೇಳ್ತಾ ಇದ್ದಾರೆ, ಪ್ರೋತ್ಸಾಹಧನವನ್ನು ಹೆಚ್ಚು ಮಾಡಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಚೈತ್ರಾಗೆ ಸರ್ಕಾರಿ ಹುದ್ದೆಯನ್ನು ಕೊಡಿಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಸುನಿಲ್ ಬೋಸ್. ಶಾಸಕ ನಮ್ಮ ಕ್ಷೇತ್ರ ನರಸೀಪುರ ಕ್ಷೇತ್ರದ ಚೈತ್ರ ಅವರು ಭೇಟಿ ಮಾಡಿ ಸನ್ಮಾನವನ್ನು ಮಾಡಿದ ಸಂದರ್ಭದಲ್ಲಿ ಅವ್ರಿಗಿಂತ ಹೆಚ್ಚಾಗಿ ಅಲ್ಲಿನ ಗ್ರಾಮಸ್ಥರು ಸರ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿ ಹೆಚ್ಚಿನ ಒಂದು ಮೊತ್ತವನ್ನು ಘೋಷಣೆ ಮಾಡಿಸಿ ಅಂತ ಒಂದು ಬೇಡಿಕೆ. ಆದರೆ ಚೈತ್ರ ಅವರು ನನಗೆ ಒಂದು ಸರ್ಕಾರಿ ಕೆಲಸವನ್ನು ಕೊಡಿಸೋ ಒಂದು ಕೆಲಸ ಮಾಡಿ ಅಂತ ನನ್ನ ಗಮನಕ್ಕೆ ನೆನ್ನೆ ತಂದಿದ್ದಾರೆ. ಖಂಡಿತವಾಗ್ಲೂ ನಮ್ಮ ತಂದೆಯ ಜೊತೆ ಚರ್ಚೆ ಮಾಡಿ ಅವ್ರಿಗೊಂದು ಕೆಲಸ ಕೊಡುವಂಥ ಕೆಲಸನ ಮಾಡಿ ಸರ್ಕಾರಿ ಅಲ್ಲ ಅದನ್ನು ಒತ್ತಾಯ ಮಾಡಿ. ಯಾಕೆಂದರೆ ನೋಡಿ, ನಮ್ಮ ಭಾಗದ ಒಂದು ಹೆಣ್ಣುಮಗಳು ಇಡೀ ವಿಶ್ವವೇ ನೋಡುವಂಥ ರೀತಿಯಲ್ಲಿ ಗಮನ ಸೆಳೆದ ಒಂದು ನಮಗೊಂದು ಹೆಮ್ಮೆಯನ್ನು ತಂದಿರುವಂಥದ್ದು. ನಮ್ಮ ಮೈಸೂರು ಜಿಲ್ಲೆಯ ಈ ದಕ್ಷಿಣ ಭಾರತದ ಏಕೈಕ ಆಟಗಾರ್ತಿಯಾಗಿ ಅವರು ಹೋಗಿರುವಂಥದ್ದು. ಎಲ್ಲರೂ ಅಂತಷ್ಟು ಚೆನ್ನಾಗಿ ಅವರು ಆಟ ಆಡಿ ಆಮೇಲೆ ಫೈನಲ್ಲಿ ನೇಪಾಳ ವಿರುದ್ಧ ಅವರು ಮ್ಯಾನ್ ಆಫ್ ದ ಪ್ಲೇಯರ್ ಫೈನಲ್ ಆಗಿದ್ದಂಥದ್ದು. ಇವೆಲ್ಲ ಗಮನಿಸಿದಾಗ ಅವರು ಅದು ಸುಲಭ ಅಲ್ಲ. ಈ ಒಂದು ಕುರುಬೂರು ಅಂತ ಒಂದು ಕುಗ್ರಾಮದಲ್ಲಿ ಆಮೇಲೆ ಇನ್ನೊಂದು ಅವ್ರಿಗೆ ಯಾವುದೇ ರೀತಿಯ ಬೇಸಿಕ್ ಫೆಸಿಲಿಟೀಸ್ಗಳಿಲ್ಲ. ಅದನ್ನು ಕೂಡ ನಮ್ಮ ತಂದೆ ಚರ್ಚೆ ಮಾಡಿ ಆಮೇಲೆ ಈಗ ನಾನು ಮತ್ತು ಯತೀಂದ್ರ ಅವರು ಸೇರಿ ನರಸೀಪುರದಲ್ಲಿ ಒಂದು ಕ್ರೀಡಾಂಗಣ ಶುರು ಮಾಡಬೇಕಂತೇಳಿ ಜಾಗನ ಹುಟ್ಟಿಸೋಕ್ಕೆ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಯಾಕಂದರೆ ಇದು ಹೆಚ್ಚು ಹಳ್ಳಿ ಪ್ರತಿಭೆಗಳು ಹೊರಹೊಮ್ತಾರೆ ಅಂತ ಸಂದರ್ಭ ನಾವು ಅವ್ರಿಗೆ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರು ಬೆಳೆಯೋಕ್ಕೆ ಅವಕಾಶ ಆಗುತ್ತೆ. ನಾನು ಸರ್ಕಾರಕ್ಕೆ ನಮ್ಮ ತಂದೆಯವ್ರ ಮುಖಾಂತರ ನಾನು ಹೋಗಿ ಖುದ್ದು ಸಿದ್ದರಾಮಯ್ಯ ಸಾಹೇಬ್ರನ್ನ ಭೇಟಿಯಾಗಿ ಹೆಚ್ಚಿನ ಮೊತ್ತನ ಘೋಷಣೆ ಮಾಡಬೇಕು ಮತ್ತು ಅವ್ರಿಗೊಂದು ಸರ್ಕಾರಿ ಕೆಲಸ ಕೊಡಿಸ್ಬೇಕಂತ ಮನವಿ ನಮ್ಮ